ನಿರ್ವಾಣ ಮಹಾಸ್ವಾಮಿಗಳ ಪಾದಾರವಿಂದಗಳಿಗೆ ಶ್ರೀ ಮುಮ್ಮಡಿ ಶ್ರೀಧರ ಮಹಾಸ್ವಾಮಿಗಳು, ಶ್ರೀ ಕ್ಷೇತ್ರ ನರಳಗವಿ ಮಠ, ನಿರಂಜನ ಪ್ರಣವ ಸ್ವರೂಪಿ ಚನ್ನಬಸವ ಮಹಾಸ್ವಾಮಿಗಳು, ಹಿರಿಯ ಶ್ರೀಗಳು, ದೇಗುಲ ಮಠ, ಅದೇ ಪ್ರಕಾರ ಈ ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಹಲಗುರು ಚರಮೂರ್ತಿಗಳ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕವಾದಂತಹ ನಮಸ್ಕಾರಗಳನ್ನು ಸಲ್ಲಿಸಿ, ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ರಾಮನಗರ ಜಿಲ್ಲೆಯ ಮಹಾಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಯೋಗಾನಂದ ಅವರೇ, ಇದೀಗ ಪದಗ್ರಹಣ ಮಾಡಿರ್ತಕ್ಕಂಥ ಕಡಕೂರು ತಾಲೂಕಿನ ಮಹಾಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಉಮಾಶಂಕರ್ ಅವರೇ, ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಸಾಂಬಶಿವ ಅವರೇ ಮತ್ತು ಆನೇಕಲ್ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಜಯಣ್ಣನವರೇ ಮತ್ತು ಚನ್ನಪಟ್ಟಣ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಸಿದ್ದಮಾರಪ್ಪನವರೇ ಮತ್ತು ಎಲ್ಲ ಪದಾಧಿಕಾರಿಗಳೇ, ಸಹೋದರ ಸಹೋದರಿಗಳೇ, ಇವತ್ತು ಈ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಯಾಕೆಂದರೆ ನನಗೆ ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳ ದರ್ಶನ ಆಶೀರ್ವಾದ ಸಿಕ್ಕಿದ್ದು 1988 ಮೇ 31ನೇ ತಾರೀಕಿನ ಬೆಳಗಿನ ಜಾವ ಸಿದ್ಧಗಂಗಾ ಮಠದಲ್ಲಿ. ಅವತ್ತು ಇಲ್ಲ ನನಗೆ ಪೂಜ್ಯರ ಬಗ್ಗೆ ಒಂದು ವಿಶೇಷವಾದಂಥ ಒಂದು ಗೌರವ ಮತ್ತು ಭಕ್ತಿ. ಅವ್ರ ದರ್ಶನ ಆಗ್ತದೆ ಮತ್ತು ಕನಕಪುರ ತಾಲೂಕಿನ ಪದಾಧಿಕಾರಿಗಳ ಪದಗ್ರಹಣ ಆಗುತ್ತೆ ಅಂತಕ್ಕಂಥ ಎರಡು ಕಾರಣಕ್ಕೆ ನಾನು ಇವತ್ತು ಈ ಸಮಾರಂಭದಲ್ಲಿ ಬಂದಿದ್ದೇನೆ. ಇವತ್ತು ಪದಗ್ರಹಣ ಮಾಡಿರ್ತಕ್ಕಂಥ ಶ್ರೀ ಉಮಾಶಂಕರ್ ಮತ್ತು ಅವರ ತಂಡದವರ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಸತತವಾಗಿ 120 ವರ್ಷಗಳಿಂದ ಸಮಾಜದ ಹಿತಾಸಕ್ತಿಗಳನ್ನು ಕಾಪಾಡಿಕೊಂಡು ಬಂದಿರತಕ್ಕಂಥ ಮಹಾಸಭೆಯ ಕನಕಪುರ ತಾಲೂಕಿನ ಜವಾಬ್ದಾರಿಯನ್ನು ಇವತ್ತು ಅವರು ಮತ್ತು ಅವರ ಜೊತೆ ಆಯ್ಕೆ ಆಗಿರ್ತಕ್ಕಂಥ ನಿರ್ದೇಶಕರು ವಹಿಸಿಕೊಂಡಿದ್ದಾರೆ. ಪರಮ ಪೂಜ್ಯ ಸ್ವಾಮೀಜಿಗಳ ಆಶೀರ್ವಾದದಿಂದ ಈ ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಹಲಗುರು ಚರಮೂರ್ತಿಗಳ ಆಶೀರ್ವಾದದಿಂದ ಶ್ರೀ ಉಮಾಶಂಕರ್ ಮತ್ತು ಅವರ ತಂಡದವರು ಮುಂಬರುವ 5 ವರ್ಷಗಳಲ್ಲಿ ನಾವೆಲ್ಲರೂ ಸಹಿತ ಕನಕಪುರ ತಾಲೂಕಿನ ಎಲ್ಲ ವೀರಶೈವ ಅಥವಾ ಲಿಂಗಾಯತ ಮಹಾ ಬಂಧುಗಳು ಹೆಮ್ಮೆ ಪಡ್ತಕ್ಕಂಥ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾರೆ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ನನಗಿದೆ. ಅವರಿಗೆ ಆ ಶಕ್ತಿ ಮತ್ತು ಚೈತನ್ಯವನ್ನು ಪೂಜ್ಯರು ಆಶೀರ್ವದಿಸಲಿ ಅಂತ ಅವರಲ್ಲಿ ಪ್ರಾರ್ಥಿಸ್ತೇವೆ. ಇನ್ನು ಕಳೆದ 120 ವರ್ಷಗಳಿಂದ ಮಹಾಸಭೆ ಬಹಳ ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ಸೌಹಾರ್ದತೆಯನ್ನು, ಪ್ರೀತಿ ಪ್ರೇಮವನ್ನು, ಹಲವಾರು ಧರ್ಮಗಳ ಬಗ್ಗೆ, ಜನಾಂಗಗಳ ಬಗ್ಗೆ ಸೌಹಾರ್ದತೆಯನ್ನು ಬೆಳೆಸ್ತಕ್ಕಂಥ ಕಾರ್ಯವನ್ನು ಬಹಳ ಶ್ರೇಯಸ್ಕರವಾದಂಥ ರೀತಿಯಲ್ಲಿ ಮಾಡ್ಕೊಂಡು ಬಂದಿದೆ. ಮಹಾಸಭೆಗೆ 120 ವರ್ಷಗಳ ಉಜ್ವಲವಾದಂಥ ಒಂದು ಇತಿಹಾಸ ಇದೆ. ಕಳೆದ 120 ವರ್ಷಗಳಲ್ಲಿ ದಾನವೀರ ಶ್ರೀ ಶಿವಸಂಗಿ ಲಿಂಗರಾಜರಿಂದ ಇಲ್ಲಿವರೆಗೆ ಮಹಾಸಭೆಯನ್ನು ಮುನ್ನಡೆಸಿರ್ತಕ್ಕಂಥ ಎಲ್ಲ ಹಿರಿಯರು ಬಹಳ ಶ್ರೇಯಸ್ಕರವಾದಂಥ ರೀತಿಯಲ್ಲಿ ಕಾರ್ಯನಿರ್ವಹಿಸಿ ಸಮಾಜವನ್ನು ಮುನ್ನಡೆಸಿಕೊಂಡು ಬಂದಿದ್ದಾರೆ. ಇವತ್ತು ಮುಂದಿನ 5 ವರ್ಷಗಳ ಕಾಲ ಸಮಾಜವನ್ನು ಮುನ್ನಡೆಸ್ತಕ್ಕಂಥ ಜವಾಬ್ದಾರಿಯನ್ನು ನಾವೆಲ್ಲರೂ ಇವತ್ತು ಹೊತ್ತುಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ನಮ್ಮ ಗುರಿ ಹೇಗಿರಬೇಕು, ನಮ್ಮ ಕಾರ್ಯಕ್ರಮಗಳು ಹೇಗಿರಬೇಕು, ಅವುಗಳ ಬಗ್ಗೆ ನಾವು ಇವತ್ತು ವಿಚಾರ ಮಾಡಬೇಕಾದದ್ದು ಬಹಳ
ಅವಶ್ಯಕತೆ ಇದೆ. ಆ ಒಂದು ದೃಷ್ಟಿಯಿಂದ ಕಳೆದ ಮುಂಬರುವ 5 ವರ್ಷಗಳಲ್ಲಿ ನಾವು ಮಾಡಬೇಕಾದ ಕಾರ್ಯಕ್ರಮಗಳ ಬಗ್ಗೆ ಕೆಲವು ವಿಚಾರಗಳನ್ನು ನಾನು ತಮ್ಮೆಲ್ಲರ ಸಮ್ಮುಖದಲ್ಲಿ ಮಂಡಿಸಲಿಕ್ಕೆ ಇಷ್ಟಪಡ್ತೇನೆ. ಮೊಟ್ಟ ಮೊದಲನೇದಾಗಿ ವೀರಶೈವ ಲಿಂಗಾಯತ ಮಹಾಸಭೆ ನಮ್ಮ ಸಮಾಜದಲ್ಲಿರ್ತಕ್ಕಂಥ ತಪ್ಪು ತಡೆಗಳನ್ನು ತಿದ್ದುತಕ್ಕಂಥ ಮತ್ತು ತಪ್ಪು ತಡೆಗಳನ್ನು ತಿದ್ದತಕ್ಕಂಥ ಸಮಾಜವನ್ನು ಬಲಿಷ್ಠಗೊಳಿಸತಕ್ಕಂಥ ಸಮಾಜದಲ್ಲಿ ಅಭಿವೃದ್ಧಿಯನ್ನು ತರ್ತಕ್ಕಂಥ ಸಮಾಜದ ಎಲ್ಲ ಸದಸ್ಯರಿಗೆ ಮಾರ್ಗದರ್ಶನ ಮಾಡತಕ್ಕಂಥ ಕೆಲಸವನ್ನು ನಾವು ಇವತ್ತು ಮಾಡಬೇಕಾಗಿದೆ. ಒಂದು ವಿಷಯ ಯಾವತ್ತೂ ಇಟ್ಕೊಳ್ಬೇಕು, ಹಿಂದೆ ಮುಂದೆ ಯಾವ ಕಾಲಕ್ಕೂ ಸಹಿತ ನಮ್ಮ ಮಹಾಸಭೆ ಎಲ್ಲರಿಗೂ ಒಳಿತನ್ನೇ ಬಯಸಿದೆ, ಸಕಲ ಜೀವಾತ್ಮರಿಗೂ ಒಳಿತನ್ನು ಬಯಸಿದೆ. ಇದು ಯಾರ ವಿರುದ್ಧವೂ ಅಲ್ಲ. ನಮ್ಮ ಮನೆಯನ್ನು ನಾವು ಒಗ್ಗಟ್ಟಾಗಿಡ್ಲಿಕ್ಕೆ, ನಮ್ಮ ಮನೆಯನ್ನು ನಾವು ಚೆನ್ನಾಗಿಟ್ಕೊಳ್ಳಿಕ್ಕೆ, ನಮ್ಮ ಮನೆಯನ್ನು ನಾವು ಅಭಿವೃದ್ಧಿಪಡಿಸಲಿಕ್ಕೆ ಹುಟ್ಟಿರ್ತಕ್ಕಂಥ ಒಂದು ಸಂಘಟನೆ. ಆದ್ದರಿಂದ ನಾವು ಹೆಚ್ಚು ಅಂತರ್ಮುಖಿಗಳಾಗಿ ನಮ್ಮ ಆಂತರಿಕ ಶಕ್ತಿಯನ್ನು, ನಮ್ಮ ಆಂತರಿಕ ಸಂಪನ್ಮೂಲಗಳನ್ನು ಹೆಚ್ಚಿಗೆ ಮಾಡತಕ್ಕಂಥ ವಿಷಯದಲ್ಲಿ ನಾವು ಗಮನ ಹರಿಸಬೇಕಾಗಿದೆ. ಮತ್ತು ಉಳಿದ ಎಲ್ಲ ಧರ್ಮದವರೊಂದಿಗೆ ನಾವು ಉತ್ತಮವಾದಂಥ ಬಾಂಧವ್ಯವನ್ನು ಎಂದಿನಂತೆ ಮುಂದುವರಿಸಿಕೊಂಡು ಇನ್ನೂ ಅದನ್ನು ಮೊದಲು ಮಾಡಿಕೊಂಡು ಹೋಗಬೇಕಾದಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಇವತ್ತು ಈ ಸಂದರ್ಭದಲ್ಲಿ ನಾನು ಈಗಾಗಲೇ ಎಲ್ಲರಿಗೂ ಅರ್ಥ ಆಗಿದೆ, ಆದರೂ ಸಹಿತ ಇನ್ನೊಮ್ಮೆ ನಾನು ಹೇಳಬೇಕಂತ ಬಯಸ್ತೀನಿ. ಯಾವುದೇ ಒಂದು ವೀರಶೈವ ಲಿಂಗಾಯತ ಅಂತ ಧರ್ಮ ಇಲ್ಲ. ವೀರಶೈವ ಅಂತ ಧರ್ಮ ಇದೆ, ಲಿಂಗಾಯತ ಅಂತ ಒಂದು ಧರ್ಮ ಇದೆ. ವೀರಶೈವ ಅಥವಾ ಲಿಂಗಾಯತ, ವೀರಶೈವ ಲಿಂಗಾಯತ ಅಂತಿಲ್ಲ. ಆದ್ದರಿಂದ ಎಲ್ಲರೂ ಸಹಿತ ವೀರಶೈವ ಆಬ್ಲಿಕ್ ಲಿಂಗಾಯತ ಅಂತ ಬರೆಸ್ಬೇಕು. ಎರಡೂ ಒಂದೇ. ನಾವು ಯಾವತ್ತಾದರೂ ನೀರು ಜಲ ಅಂತ ಹೇಳ್ತೀವ ಅಥವಾ ವಾಯು ಗಾಳಿ ಅಂತ ಹೇಳ್ತೀವ? ನಾವು ಕಲ್ಲು ಅಥವಾ ಬಂಡೆ ಅಂತ ಹೇಳ್ತೀವ? ಆದ್ದರಿಂದ ಎರಡೂ ಒಂದೇ ಹೆಸರು. ಲಿಂಗಾಯತ ಅಂದ್ರೂ ಒಂದೇ, ವೀರಶೈವ ಅಂದ್ರೂ ಒಂದೇ. ಈ ವಿಷಯದಲ್ಲಿ ಯಾವುದೇ ಒಂದು ಸಂದೇಹ ಬೇಡ. ಯಾಕಂದರೆ ನಮ್ಮೆಲ್ಲರ ಒಂದು ಆದರ್ಶ ಪುರುಷರು ಶಿವಯೋಗಿಗಳಾದಂಥ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಶಿವಯೋಗಿಗಳು ನಮಗೆ ನಿರೂಪ ಕೊಟ್ಟಿದ್ದಾರೆ. ಏನು ಅಂದರೆ ವೀರಶೈವ ಅಂದ್ರೂ ಒಂದೇ, ಲಿಂಗಾಯತರು ಅಂದ್ರೂ ಒಂದೇ. ಅದು ಫೈನಲ್. ಕಾನ್ಸ್ಟಿಟ್ಯೂಷನಲ್ಲಿ ಹೆಚ್ಚು ಕಡಿಮೆ ಆಗ್ಬೋದು, ಆದರೆ ನಮ್ಮ ಶಿವಯೋಗಿ ಶಿವಕುಮಾರ ಮಹಾಸ್ವಾಮಿಗಳು ಕೊಟ್ಟಿರ್ತಕ್ಕಂಥ ನಿರೂಪದಲ್ಲಿ ಯಾವ ಕಾಲಕ್ಕೂ ಹೆಚ್ಚು ಕಡಿಮೆ ಆಗಲಿಕ್ಕೆ ಸಾಧ್ಯ ಇಲ್ಲ, ಆಗುವುದಿಲ್ಲ. ಅದೇ ಪ್ರಕಾರ ನಮ್ಮ ಶ್ರೀಮದ್ ರಂಭಾಪುರಿ ಭಗವತ್ಪಾದರಾದಂಥ ವೀರ ಸೋಮೇಶ್ವರರು ಸಹಿತ ಹೇಳಿದ್ದಾರೆ. ಏನು ಅಂದರೆ ವೀರಶೈವ ಅಥವಾ ಲಿಂಗಾಯತ ಎರಡೂ ಒಂದೇ, ಭೇದ ಭಾವ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಆದ್ದರಿಂದ ನೀವು ವೀರಶೈವ ಅಂತಾದರೂ ಕರ್ಕೊಳ್ಳಿ, ಲಿಂಗಾಯತ ಅಂತಾದರೂ ಕರ್ಕೊಳ್ಳಿ, ಎರಡೂ ಒಂದೇ ಅಂತಕ್ಕಂಥದ್ದನ್ನು ಸದಾಕಾಲ ನಾವು ನೆನಪಿನಲ್ಲಿಟ್ಕೊಳ್ಬೇಕಾದಂಥ ಅವಶ್ಯಕತೆ ಇದೆ. ಇನ್ನು ಎರಡನೇ ವಿಚಾರ ಅಂತಂದರೆ, ನಮ್ಮ ಸಮಾಜದಲ್ಲಿ ವೃತ್ತಿ ಆಧಾರದ ಮೇಲೆ ಹಲವಾರು ಪಂಗಡಗಳು ಬಂದಿದ್ದಾವೆ. ಬಣಜಿಗ ಅಂತ ಬಂದಿದೆ, ಗಾಣಿಗ ಅಂತ ಬಂದಿದೆ, ಪಂಚಮಸಾಲಿ ಅಂತ ಬಂದಿದೆ, ರೆಡ್ಡಿ ಅಂತ ಬಂದಿದೆ, ನೊಣಬ ಅಂತ ಬಂದಿದೆ, ಗೌಡಲಿಂಗಾಯತ ಬಂದಿದೆ, ಬಳೆ ಶೆಟ್ರು ಅಂತ ಬಂದಿದೆ, ಮಡಿವಾಳ ಅಂತ ಬಂದಿದೆ, ಕುಂಬಾರ ಅಂತ ಬಂದಿದೆ, ಹೂಗಾರ ಅಂತ ಬಂದಿದೆ, ಡೋರ ಅಂತ ಬಂದಿದೆ, ಮಹಾರ ಅಂತ ಬಂದಿದೆ, ಹಲವಾರು ಮಟ್ಟು ಕುರುಬರು ಅಂತ ಬಂದಿದೆ. ಇವೆಲ್ಲರೂ ಸಹಿತ ನಾವು ಇಟ್ಕೋಬೇಕಾದದ್ದು ಏನಂದರೆ, ನಮ್ಮ ಎಲ್ಲ ಯಾವುದೇ 3 ಪಂಗಡಗಳು ಮುಖ್ಯನ. ನಾವು ಯಾವಾಗಲೂ ಲಿಂಗಾಯತರು, ನಾವು ಯಾವಾಗಲೂ ವೀರಶೈವನ ಹೊರತು ಯಾವುದೇ ಉಪಪಂಗಡದಿಂದ ನಾವು ಯಾವತ್ತೂ ಗುರುತಿಸಿಕೊಳ್ಬಾರ್ದು. ನಾವು ಯಾವತ್ತೂ ಎದೆ ಉಬ್ಬಿಸಿ ಹೆಮ್ಮೆಯಿಂದ ಹೇಳಬೇಕು, ನಾವು ಲಿಂಗಾಯತರು, ನಾವು ಲಿಂಗಾಯತರು,
ನಾವು ಲಿಂಗಾಯತರು ಅಂತ ಅದನ್ನು ನಾವು ಪಾಠ ಮಾಡ್ಕೊಳ್ತೇವೆ. ಇನ್ನು ಮೂರನೇ ವಿಷಯ, ನಮ್ಮ ಉದಾರತೆಯೇ ನಮ್ಮ ಬಲಹೀನತೆ ಆಗಿದೆ. ಕಳೆದ ಹಲವಾರು ಶೈಕ್ಷಣಿಕ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ನಾವು ಸಾಧಿಸಬೇಕಾದಂಥ ಪ್ರಗತಿಯನ್ನು ನಾವು ಸಾಧಿಸಿಲ್ಲ. ಆದ್ದರಿಂದ ನಮ್ಮ ಪ್ರತಿ ತಾಲೂಕು ಘಟಕಗಳು ಮಾಡಬೇಕಾದಂಥ ಕೆಲಸ ಏನು ಅಂತಂದರೆ, ಮೊಟ್ಟ ಮೊದಲು ನಮ್ಮ ತಾಲೂಕಿನಲ್ಲಿ ಯಾವುದೇ ಒಬ್ಬ ವಿದ್ಯಾರ್ಥಿ ಇರ್ಬೋದು, ಯಾವುದೇ ಒಬ್ಬ ವಿದ್ಯಾರ್ಥಿನಿ ಇರ್ಬೋದು, ಪ್ರತಿಯೊಬ್ಬರೂ ಸಹಿತ ಕನಿಷ್ಠ ಪಕ್ಷ PUCವರೆಗೆ ಶಿಕ್ಷಣವನ್ನು ಪಡೆಯಬೇಕು. ಪ್ರತಿಯೊಂದು ತಾಲೂಕು ಘಟಕದ ಕರ್ತವ್ಯ ಆಗಿದೆ. ಯಾಕಂದರೆ ಪ್ರತಿ ಹಳ್ಳಿಯಲ್ಲಿ, ಪ್ರತಿ ಮನೆಯಲ್ಲಿ ಯಾರು ಹುಡುಗರು ಹುಡುಗಿಯರು ಶಾಲೆಗೆ ಹೋಗ್ತಾ ಇದ್ದಾರೆ ಅಂತ ತಿಳ್ಕೊಂಡು ಅವ್ರ ತಾಯಿ ತಂದೆಗಳಿಗೆ ಪ್ರೋತ್ಸಾಹ ನೀಡಿ, ಅವ್ರಿಗೆ ಅವಶ್ಯವಿರುವ ಸಹಾಯ ಸಹಕಾರ ನೀಡಿ ಪ್ರತಿಯೊಬ್ಬರು ಸಹಿತ ಕನಿಷ್ಠ ನಾ ಹೇಳೋದು ಕನಿಷ್ಠ PUC ಪಾಸ್ ಆಗುವವರೆಗೆ ಅಭ್ಯಾಸ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬರದ್ದು ನಮ್ಮ ಜವಾಬ್ದಾರಿ ಇದೆ. ಎಲ್ಲಿ ನಮಗೆ ಶಿಕ್ಷಣ ಸಿಗುತ್ತೆ, ಯಾವಾಗ ನಮ್ಮ ಸಮಾಜ 100ಕ್ಕೆ 100ರಷ್ಟು ಸುಶಿಕ್ಷಿತ ಆಗ್ತದೆ, ಆವಾಗ ನಮ್ಮ ಸಮಾಜದ ಸಾಮರ್ಥ್ಯ ತನ್ನಿಂದ ತಾನೇ ಹೆಚ್ಚಾಗುತ್ತೆ. ನಾನು PUC ಅಂತ ಹೇಳಿದ್ದು ಕನಿಷ್ಠ. ಯಾವುದೇ ಹೆಣ್ಣು ಮಗು ಆಗಲಿ, ಯಾವುದೇ ಗಂಡು ಮಗು ಆಗಲಿ, ಲಿಂಗಾಯತರು ಅಂದರೆ ಅವ್ರು ಕನಿಷ್ಠ PUC ಪಾಸ್ ಆಗಿದ್ದಾರಂತ ಪಕ್ಕ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಆ ರೀತಿ ಕೆಲಸ ಮಾಡಬೇಕು. ಮುಂದೆ ನಿಮಗೆ ಗಂಡು ಮಕ್ಕಳಿಗೆ ಸಾಧ್ಯ ಆದರೆ ಶಿಕ್ಷಣ ಕೊಡಿ ಅಥವಾ ಬಿಡಿ, ಆದರೆ ಹೆಣ್ಮಕ್ಳಿಗೆ ಸಾಧ್ಯ ಆದರೆ ನೀವು BA ತನಕನೂ ಓದಿಸಿ. ಒಬ್ಬ ಹೆಣ್ಮಗಳು ವಿದ್ಯಾವಂತಳಾದರೆ, ಒಬ್ಬ ಹೆಣ್ಮಗಳು ಸುಶಿಕ್ಷಿತರಾದರೆ ಒಂದು ಇಡೀ ಕುಟುಂಬ ಮುಂದೆ ತರ್ತಾರೆ. ಆದ್ದರಿಂದ ನಾವು ಯಾವ ಮಹತ್ವವನ್ನು ಗಂಡು ಮಕ್ಕಳ ಶಿಕ್ಷಣಕ್ಕೆ ಕೊಡ್ತೀವಿ, ಅಷ್ಟೇ ಮಹತ್ವವನ್ನು ನಾವು ಹೆಣ್ಮಕ್ಕಳ ಶಿಕ್ಷಣಕ್ಕೆ ನೀಡಬೇಕು ಅಂತ ನಿಮ್ಮಲ್ಲಿ ನಾನು ಆಗ್ರಹಪೂರ್ವಕವಾಗಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಈ ವಿಷಯ ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ಇನ್ನು ಎರಡನೇ ವಿಷಯ, ನಮ್ಮ ಇಡೀ ದೇಶಾದ್ಯಂತ ಲಿಂಗಾಯತರು ಗಳಿಸಿದ್ದೆಲ್ಲ ಜಗಳಕ್ಕೆ ಹೋಯ್ತು, ನ್ಯಾಯಕ್ಕೆ ಹೋಯ್ತು ಅಂತಕ್ಕಂಥ ಒಂದು ಮಾತು ಎಲ್ಲ ಕಡೆ ಇದೆ. ಅಂದರೆ ಲಿಂಗಾಯತರಲ್ಲಿ ಜಗಳ ಮಾಡೋ ಸ್ವಭಾವ ಜಾಸ್ತಿ. ನಾನು ಇವತ್ತು ಹೇಳ್ತಾ ಇದ್ದೀನಿ, ನಮ್ಮ ತಾಲೂಕು ಘಟಕದವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ, ನೀವು ಸಮಾಜದಲ್ಲಿ ಎಷ್ಟು ಸಾಧ್ಯದೆಯೋ ಅಷ್ಟು ವಿವಾದಗಳನ್ನು, ಎಷ್ಟು ಸಾಧ್ಯದೆಯೋ ಅಷ್ಟು ಜಗಳಗಳನ್ನು, ಗಂಡ ಹೆಂಡತಿ ಜಗಳಗಳಿರ್ಬೋದು, ಗಂಡ ಹೆಂಡತಿಗಳ ಮಧ್ಯೆ ವಿವಾದ ಇರ್ಬೋದು, ಯಾವುದೇ ಒಬ್ಬರು ಯಜಮಾನರು ತಿಳ್ಕೊಂಡಾಗ ಅವ್ರ ಪಾರ್ಟಿಷನ್ನು ಅಥವಾ ವಾರಸ ಮಾಡ್ತಕ್ಕಂಥ ಕೆಲಸ ಇರ್ಬೋದು, ಬೇರೆ ಯಾವುದೇ ಸಣ್ಣ ಪುಟ್ಟ ಜಮೀನು ಬಗ್ಗೆ ಅಥವಾ ಕೊಡುತುಗಳು ವ್ಯವಹಾರ ಬಗ್ಗೆ ಜಗಳಗಳಿರುವ ಬಗ್ಗೆ ನಾನು ತಾಲೂಕು ಸಮಿತಿಗಳನ್ನು ಹೇಳ್ಕೊಳ್ಳೋದೇನೆಂದರೆ, ಯಾವ ರೀತಿ ಲೋಕ ಅದಾಲತ್ ಕೆಲಸ ಮಾಡುತ್ತೆ ಆ ರೀತಿ ಕೆಲಸ ಮಾಡಿ ಶಕ್ತಿ ಮೀರಿ ನಿಮ್ಮ ತಾಲೂಕಿನಲ್ಲಿ ಯಾವುದೇ ವಿವಾದ ಪೊಲೀಸ್ ಸ್ಟೇಷನ್ಗಾಗಲಿ ಕೋರ್ಟ್ಗಾಗಲಿ ಹೋಗಲಾರದಂತೆ ನೋಡ್ಕೊಳ್ಬೇಕು. ಮತ್ತು ಆ ರೀತಿ ಸಮಾಜದಲ್ಲಿ ನಮ್ಮ ವಿವಾದಗಳನ್ನು, ಭಿನ್ನಾಭಿಪ್ರಾಯಗಳನ್ನು ಸೆಟ್ಲ್ ಮಾಡ್ತಕ್ಕಂಥ ಮತ್ತು ಉಭಯ ಪಕ್ಷಗಳಿಗೂ ಸಮಾಧಾನ ಆಗ್ತಕ್ಕಂಥ ರೀತಿಯಲ್ಲಿ ತೀರ್ಮಾನ ಮಾಡ್ತಕ್ಕಂಥ ಮತ್ತು ಆ ತೀರ್ಮಾನಗಳನ್ನು ಜಾರಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಜಾರಿಗೆ ತರಬೇಕು ಅಂತ ನಾನು ಕನಕಪುರ ತಾಲೂಕಲ್ಲ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ 236 ತಾಲೂಕಿನ ಅಧ್ಯಕ್ಷರಿಗೆ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಅದಕ್ಕೆ ಏನೇನು ಕ್ರಮ ಕೈಗೊಳ್ಳಬೇಕು ನೀವೆಲ್ಲ ತಿಳಿದವರಿದ್ದೀರಿ. ಶಕ್ತಿ ಮೀರಿ ಈ ವಿವಾದಗಳನ್ನು 99% ಕೆಲವು ಮನೆ ಆಗ್ತವೆ, ಕೆಲವು ನೇಪಾಗ್ತವೆ, ಅಂಥವುಗಳನ್ನು ನೀವು ಏನು ಮಾಡೋಕ್ಕಾಗಲ್ಲ. ಅವು ಕೋರ್ಟಿಗೆ ಹೋಗ್ತಾವೆ, ಪೊಲೀಸ್ ಸ್ಟೇಷನ್ಗೆ ಹೋಗ್ತಾವೆ, ಹೋಗಿ. ಆದರೆ ಸಾಧ್ಯದಷ್ಟು 190ರಷ್ಟು ವಿವಾದಗಳನ್ನು ನೀವು ನಿಮ್ಮ ಗ್ರಾಮದಲ್ಲಿ, ನಿಮ್ಮ ತಾಲೂಕಿನಲ್ಲಿ ನೀವು ಸೆಟ್ಲ್ ಮಾಡತಕ್ಕಂಥ ಪ್ರವೃತ್ತಿಯನ್ನು ಪ್ರಾರಂಭಿಸಬೇಕು. ಈ ಬಗ್ಗೆ ಮಹಾಸಭೆಯ ಎಲ್ಲ ಪದಾಧಿಕಾರಿಗಳು ಒಂದು ಇನಿಷಿಯೇಟಿವ್ ಅಂದರೆ ಆಸಕ್ತಿ ವಹಿಸಿ ಕಾರ್ಯನಿರ್ವಹಿಸಬೇಕು ಅಂತ ನಿಮ್ಮೆಲ್ಲರಲ್ಲಿಯೂ ನಾನು ಕೇಳ್ಕೊಳ್ತಾ ಇದ್ದೀನಿ. ಅಂದರೆ
ನಮ್ಮ ಉದ್ಧಾರ ನಮ್ಮ ಅಭಿವೃದ್ಧಿಯನ್ನು ಬೇರೆ ಜನಾಂಗದವ್ರು ಯಾರು ಮಾಡೋದಿಲ್ಲ. ಯಾರು ಏನೇ ಹೇಳ್ಬೋದು, ಬೇರೆ ಧರ್ಮದವ್ರು ಯಾರು ಮಾಡಲ್ಲ. ನಮ್ಮ ಉದ್ಧಾರ ನಮ್ಮ ಅಭಿವೃದ್ಧಿಯನ್ನು ಕ್ರಿಶ್ಚಿಯನ್ ಜನಾಂಗದವ್ರು ಮಾಡೋದಿಲ್ಲ, ಮುಸಲ್ಮಾನ್ ಜನಾಂಗದವ್ರು ಮಾಡೋದಿಲ್ಲ, ಸನಾತನ ಧರ್ಮದವ್ರು ಮಾಡೋದಿಲ್ಲ, ಜೈನ್ ಧರ್ಮದವ್ರು ಮಾಡೋದಿಲ್ಲ, ಬೇರೆ ಸಿಖ್ ಧರ್ಮದವ್ರು ಮಾಡೋದಿಲ್ಲ. ನಮ್ಮ ಉದ್ಧಾರ ನಮ್ಮ ಜನಾಂಗದ ಅಭಿವೃದ್ಧಿ ನಮ್ಮ ಜನರ ಅಭಿವೃದ್ಧಿಯನ್ನು ನಾವು ಮಾತ್ರ ಮಾಡಲಿಕ್ಕೆ ಸಾಧ್ಯ. ಬೇರೆ ಯಾರ ಕಡೆಯಿಂದ ಅದು ಆಗುತ್ತೆ ಅಂತ ನಾವು ನಿರೀಕ್ಷೆಯಲ್ಲಿದ್ದರೆ ಅದು ಭ್ರಮೆ. ಅದೇ ಪ್ರಕಾರ ಯಾವುದೇ ಸರ್ಕಾರಗಳು ಬರ್ಬೋದು, ಸರ್ಕಾರಗಳು ಬರ್ತಿರ್ತವೆ ಹೋಗ್ತಿರ್ತವೆ. ಈಗ ನೀವು ಎಷ್ಟೋ ಸರ್ಕಾರಗಳನ್ನು ನೋಡಿದಿರಿ, ಎಷ್ಟೋ ಸರ್ಕಾರಗಳು ಬಂದಿದ್ದಾವೆ ಹೋಗಿದ್ದಾವೆ. ಸರ್ಕಾರ ಅಂದರೆ ಏನು? ನಮ್ಮಿಂದ ಮಾಡಿರ್ತಕ್ಕಂಥ ಟ್ಯಾಕ್ಸ್ ಅಥವಾ ಕರದ ಹಣದಲ್ಲಿ ಸಾಕಷ್ಟು ಹಣವನ್ನು ಆಡಳಿತಕ್ಕೆ ಉಪಯೋಗ ಮಾಡಿ ಏನಾದರೂ ಉಳಿದ್ರೆ ಅದರಲ್ಲಿ ಜನರ ಅಭಿವೃದ್ಧಿಯನ್ನು ಮಾಡಿದ್ರು. ಹಾಗಾಗಿ ಯಾವುದೇ ಸರ್ಕಾರ ಬಂದರೂ ಸಂಪನ್ಮೂಲಗಳ ಸರ್ಕಾರಕ್ಕೆ ಪರಿಮಿತಿ ಇರ್ತಾವೆ. ಅದರಲ್ಲಿಯೂ ಇತ್ತೀಚಿನ ದಿನಗಳಲ್ಲಿ ಬಹಳ ಸೋರಿಕೆ ಆಗ್ತಾ ಇದೆ. ಸಂಪನ್ಮೂಲಗಳ ಕಲೆಕ್ಷನಲ್ಲಿ ಸೋರಿಕೆ ಆಗ್ತಾ ಇದೆ, ಸಂಪನ್ಮೂಲಗಳ ಖರ್ಚಿನಲ್ಲಿ ಸೋರಿಕೆ ಆಗ್ತದೆ. ಆದ್ದರಿಂದ ಸರ್ಕಾರ ಎಲ್ಲ ಮಾಡುತ್ತೆ. ಸರ್ಕಾರ ಏನು ಮಾಡಬೇಕು ಅದು ಮಾಡಲಿ. ಅವ್ರು ಶಿಕ್ಷಣ ಬೇಡ ಅಂತದಲ್ಲ, ಅದರ ಅನುಕೂಲತೆಗಳನ್ನು ಪಡ್ಕೊಂಡ್ರೆ. ಆದರೆ ಅವಶ್ಯವಿರ್ತಕ್ಕಂಥ ಎಲ್ಲ ಕಾರ್ಯವನ್ನು ಸರ್ಕಾರಗಳೇ ಮಾಡ್ತಾವೆ ಅಂತ ತಿಳ್ಕೊಳ್ಳೋದು ಮೂರ್ಖತನ, ಭ್ರಮೆ. ಅದು ಸಾಧ್ಯ ಇಲ್ಲ ಅಂತಕ್ಕಂಥದ್ದು ತಿಳ್ಕೊಂಡು ಇದರಿಂದ ನಾನು ಇವತ್ತು ನಿಮ್ಮಲ್ಲಿ ಕೇಳ್ತಕ್ಕಂಥದ್ದು ಏನಂದರೆ, ನಮ್ಮ ಸಮಾಜದ ಪದಾಧಿಕಾರಿಗಳಾಗಿರ್ತಕ್ಕಂಥವ್ರು ಕೇಳ್ಕೊಳ್ತಕ್ಕಂಥದ್ದು ಏನಂದರೆ, ನಮ್ಮ ಸಮಾಜಕ್ಕಾಗಿ ನಾವು ಪರಿಶ್ರಮಿಸಬೇಕು. ನಮ್ಮ ಸಮಾಜಕ್ಕಾಗಿ ನಮ್ಮ ಸಂಪನ್ಮೂಲಗಳನ್ನು ಅಲ್ಲಿ ಸ್ವಲ್ಪನ ನಾವು ಸಮಾಜಕ್ಕಾಗಿ ಕೊಡಬೇಕು. ಯಾಕಂದರೆ ಮುಂದಿನ ಪೀಳಿಗೆ ನಮ್ಮಷ್ಟೇ ಶಕ್ತಿಶಾಲಿಯಾಗಿ, ನಮಗಿಂತ ಶಕ್ತಿಶಾಲಿಯಾಗಿ ಬಾಳಬೇಕು, ಬೆಳಗಬೇಕು. ಆ ಒಂದು ರೀತಿಯಿಂದ ನಾನು ಕೇಳ್ಕೊಳ್ತಕ್ಕಂಥದ್ದು ಏನಂದರೆ, ಇವತ್ತು ನಮ್ಮ ಮಹಾಸಭೆಯ ಪದಾಧಿಕಾರಿಗಳಾಗಿರ್ತಕ್ಕಂಥವ್ರು ಪ್ರತಿ ವರ್ಷ ತಮ್ಮ ಆದಾಯದಲ್ಲಿ 2% ಸಮಾಜಕ್ಕೆ, ಶಿಕ್ಷಣಕ್ಕೆ, ಸಮಾಜದ ಬಡವರ ಕಲ್ಯಾಣಕ್ಕೆ, ಸಮಾಜದ ಅಭಿವೃದ್ಧಿಗೆ ಮಹಾಸಭೆ ಮೂಲಕ ಖರ್ಚು ಮಾಡತಕ್ಕಂಥ ಪರಿಪಾಠವನ್ನು ಪದ್ಧತಿಯನ್ನು ಪ್ರಾರಂಭಿಸಬೇಕು. ಅಧ್ಯಕ್ಷರು ರಾಷ್ಟ್ರಾಧ್ಯಕ್ಷರಿರ್ಬೋದು, ತಾಲೂಕು ಅಧ್ಯಕ್ಷರಿರ್ಬೋದು, ತಾಲೂಕು ನಿರ್ದೇಶಕರಿರ್ಬೋದು, ಅವ್ರು 2% ಹಣವನ್ನು ಸಮಾಜಕ್ಕಾಗಿ ಮೀಸಲಿರ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದೇ ಪ್ರಕಾರ ಸಮಾಜದಲ್ಲಿರ್ತಕ್ಕಂಥವ್ರು ಅವರ ಶಕ್ತಿಯಾನುಸಾರ 1% ದುಡ್ಡನ್ನು ಸಮಾಜದ ಅಭಿವೃದ್ಧಿಗಾಗಿ, ಸಮಾಜದ ಬೆಳವಣಿಗೆಗಾಗಿ, ಸಮಾಜದ ಬಡಜನರ ಶಿಕ್ಷಣಕ್ಕಾಗಿ, ಸಮಾಜದ ಮುಂದಿನ ಪೀಳಿಗೆಯ ಒಳಿತಿಗಾಗಿ ಕೊಡ್ತಕ್ಕಂಥ ಪದ್ಧತಿಯನ್ನು, ಪರಿಪಾಠವನ್ನು ಪ್ರಾರಂಭಿಸಬೇಕು. ಆವಾಗ ಮಾತ್ರ ನಮ್ಮಿಂದ ಇನ್ನೊಂದು ಒಳ್ಳೆಯದಾಗುತ್ತೆ. ಈಗ ನಮ್ಮ ಮಹಾಸಭೆಯಲ್ಲಿ ಬಹಳಷ್ಟು ಜನಸಂಖ್ಯೆ ಇಲ್ಲ. ಈಗ ನಾವು ಪ್ರತಿ ವರ್ಷ ಬಡ ವಿದ್ಯಾರ್ಥಿಗಳಿಗೆ ಅಥವಾ ಮೆರಿಟ್ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕೇವಲ 2,000 ರೂಪಾಯಿ ಕೊಡ್ತಕ್ಕಂಥ ಒಂದು ಪರಿಪಾಠ ಇದೆ. ಈಗಿನ ಕಾಲದಲ್ಲಿ 2,000 ರೂಪಾಯಿಂದ ಏನೂ ಆಗೋದಿಲ್ಲ. ನನ್ನ ಒಂದು ಗುರಿ ಏನಿದೆ ಅಂದರೆ, ಮುಂದಿನ 5 ವರ್ಷಗಳಲ್ಲಿ ಮಹಾಸಭೆಯಲ್ಲಿ ಶಿಕ್ಷಣಕ್ಕಾಗಿ, ಸಮಾಜದ ಬಡ ಜನರ ಶಿಕ್ಷಣಕ್ಕಾಗಿ ಕನಿಷ್ಠ 1,000 ಕೋಟಿ ರೂಪಾಯಿಗಳ ಮೂಲಧನವನ್ನು ಮಾಡಿ ಅದನ್ನಿಟ್ಟು ಅದರಿಂದ ಪ್ರತಿ ವರ್ಷ 100 ಕೋಟಿ ರೂಪಾಯಿಗಳ ಆದಾಯ ಪಡೆದು ಪ್ರತಿ ತಾಲೂಕಿನಲ್ಲಿ 50 ಜನ ಬುದ್ಧಿವಂತ ಬಡ ವಿದ್ಯಾರ್ಥಿಗಳಿಗೆ ಪ್ರತಿಯೊಬ್ಬರಿಗೂ 1 ಲಕ್ಷ ರೂಪಾಯಿಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಜಾರಿಗೆ ತರಬೇಕು. ಕರ್ನಾಟಕದ ಎಲ್ಲ 236 ತಾಲೂಕುಗಳಲ್ಲಿ ಯಾವ ತಾಲೂಕಿನಲ್ಲಿ 50,000ಕ್ಕಿಂತ ಹೆಚ್ಚು ಜನ ವೀರಶೈವರು ಅಥವಾ ಲಿಂಗಾಯತರಿದ್ದಾರೆ, ಅಲ್ಲಿ ಕನಿಷ್ಠ 10,000 ಜನ ಸದಸ್ಯರನ್ನ ನಮ್ಮ ವೀರಶೈವ ಲಿಂಗಾಯತ ಮಹಾಸಭೆಯ ಸದಸ್ಯರನ್ನಾಗಿ ಮಾಡಬೇಕು. ಕನಿಷ್ಠ ಮನೆಗೆ ಒಬ್ಬರು ಆದರೂ ಸದಸ್ಯರಾಗಬೇಕು. ಆ ಒಂದು ಗುರಿಯನ್ನು ನಾವು ಮುಟ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಆದ್ದರಿಂದ ನಮ್ಮ ಸಮಾಜ ಒಗ್ಗಟ್ಟಾಗುತ್ತೆ. ನೀವು ಯಾರಿಗೂ
ಅರ್ಜಿ ಕೊಡ್ತಕ್ಕಂಥ ಪರಿಸ್ಥಿತಿ ಬರಲ್ಲ. ನಿಮ್ಮ ತಾಲೂಕಿನಲ್ಲಿ ನೀವು 10,000 ಮೆಂಬರ್ ಮಾಡ್ರಿ, ಮನೆಗೆ ಒಬ್ಬರ ಮೆಂಬರ್ ಮಾಡ್ಕೊಳ್ಳಿ, ಒಗ್ಗಟ್ಟಾಗಿರಿ. ಅಲ್ಲ ದೀಪದಂತೆ ನೀವೇನು ಬಯಸ್ತೀರೋ ಅದು ನಿಮ್ಮ ಮಹಾಸಭೆ ಅಭಿಷೇಕ ತಂದು ಕೊಡ್ತಾರೆ. ಸಂಘಟನೆಯಲ್ಲಿ ಶಕ್ತಿ ಇದೆ, ಸಂಘಟನೆಯಲ್ಲಿ ಸಾಮರ್ಥ್ಯ ಇದೆ, ಸಂಘಟನೆಯಲ್ಲಿ ಸಂಪನ್ಮೂಲ ಇದೆ. ದಯವಿಟ್ಟು ಈ ಕೆಲಸವನ್ನು ಮಾಡಲಿಕ್ಕೆ ಶ್ರೀ ಉಮಾಶಂಕರ್ ಅವರು ಮತ್ತು ಅವರ ಎಲ್ಲ ಸಹೋದರಿಗಳು ತತ್ಕ್ಷಣದಿಂದ ಕಾರ್ಯಪ್ರವೃತ್ತರಾಗಬೇಕು ಅಂತ ನಾನು ಅವರಲ್ಲಿ ಆಗ್ರಹಪೂರ್ವಕವಾಗಿ ಕೇಳ್ಕೊಳ್ತೇನೆ. ಈಗ 5ನೇ ಬದಲಾವಣೆ ತರಬೇಕಂತ ನನ್ನ ಉದ್ದೇಶ ಇರ್ತಕ್ಕಂಥದ್ದು ಏನಂದ್ರೆ, ನಮ್ಮ ಹಿರಿಯರ ಮತ್ತು ಉಳಿದ ಎಲ್ಲರ ಸಹಕಾರ ಮತ್ತು ಬೆಂಬಲದಿಂದ ಈ ಮಹಾಸಭೆಯಲ್ಲಿ ಬೈಲಾಗಳಲ್ಲಿ ಬದಲಾವಣೆ ತಂದು ಒಂದೇ ಒಂದು ಮೆಂಬರ್ಶಿಪ್, 10,000 ಕೊಟ್ಟವರು ಒಬ್ಬರು ಮೆಂಬರು, 2,500 ಕೊಟ್ಟವರು ಒಬ್ಬರು ಮೆಂಬರು, ಅಥವಾ 5 ರೂಪಾಯಿ 1,000 ರೂಪಾಯಿ ಕೊಟ್ಟವರು ಒಂದು ಮೆಂಬರ್ ಇಲ್ಲ. ಒಂದೇ ಒಂದು ಮೆಂಬರ್ಶಿಪ್. ಅದು 150 ಆಗ್ಬೋದು, 100 ರೂಪಾಯಿ ಆಗ್ಬೋದು, 200 ರೂಪಾಯಿ ಆಗ್ಬೋದು. ಒಂದೇ ಒಂದು ಮೆಂಬರ್ಶಿಪ್. ಆ ಮೆಂಬರ್ಶಿಪ್ ಮಾಡಿ ಪ್ರತಿ ತಾಲೂಕಲ್ಲಿ 200 ಜನ ಆದರೆ ಎಷ್ಟಾಗುತ್ತೆ? 200 ಪ್ರತಿ ತಾಲೂಕಲ್ಲಿ 200 ರೂಪಾಯಿದಂಗೆ 10,000 ಜನ ಕೊಟ್ಟರೆ ಎಷ್ಟಾಗುತ್ತೆ? ನೀವೇ 20 ಲಕ್ಷ ರೂಪಾಯಿ, 20 ಲಕ್ಷ ರೂಪಾಯಿ. ನಾನು ಹೇಳ್ತಕ್ಕಂಥದ್ದು ಏನಂದರೆ, ನಮ್ಮ ಗುರಿ ಏನಿದೆ, ಪ್ರತಿ ವರ್ಷ 200 ಕೋಟಿ ರೂಪಾಯಿ ಶಿಕ್ಷಣಕ್ಕಾಗಿ, ಸಮಾಜದ ಶಿಕ್ಷಣಕ್ಕಾಗಿ ಕೊಡ್ತಕ್ಕಂಥದ್ದು ನಿಶ್ಚಿತವಾಗಿ ನಾವು ಮುಗ್ತೀವಿ. ನಾವು ಬೇರೆ ಯಾರನ್ನೂ ಕೇಳಬೇಕಾಗಿಲ್ಲ. ನಮ್ಮ ವೀರಶೈವ ಅಥವಾ ಲಿಂಗಾಯತ ಸಮಾಜ 1,000 ವರ್ಷಗಳಿಂದಲೂ ಎಲ್ಲ ನೀವು ಕೊಟ್ಟಿದೆ ಹೊರತು ಯಾರನ್ನು ಕೇಳಿರ್ತಕ್ಕಂಥ ಸಮಾಜ ಇದಲ್ಲ. ಇದು ಕೊಡೋ ಸಮಾಜ. ಆದ್ದರಿಂದ ಇದು ನಮಗೆ ನೀಡಿರ್ತಕ್ಕಂಥದ್ದಲ್ಲ. ಯಾರು 38.5% ಇನ್ಕಮ್ ಟ್ಯಾಕ್ಸ್ ಕೊಡ್ತೀವಿ, ನೀವು ಇನ್ಕಮ್ ಟ್ಯಾಕ್ಸ್ 41% ಆಗಿದೆ ಅಂತ ತಿಳ್ಕೊಳ್ಳಿ. ಯಾರು 20% ಇನ್ಕಮ್ ಟ್ಯಾಕ್ಸ್ ಕೊಡ್ತೀರಿ, 22% ಆಗಿದೆ ಅಂತ ತಿಳ್ಕೊಳ್ಳಿ. ಯಾರು 15% ಆಗಿ ಕೊಡ್ತೀರಿ, 17% ಆಗಿದೆ ಅಂತ ತಿಳ್ಕೊಳ್ಳಿ. ಪದಾಧಿಕಾರಿ ಆಗಿದ್ರೆ, ಇಲ್ಲದೇ ಇದ್ರೆ 38.5% ಇನ್ಕಮ್ ಟ್ಯಾಕ್ಸ್ ಕೊಡೋರು 39 ಆಗಿದೆ ಅಂತ ತಿಳ್ಕೊಳ್ಳಿ. 20% ಇನ್ಕಮ್ ಟ್ಯಾಕ್ಸ್ ಕೊಡೋರು 21% ಆಗಿದೆ ಅಂತ ತಿಳ್ಕೊಳ್ಳಿ. ಈ 15% ಕೊಡೋರು 16% ಆಗಿದೆ ಅಂತ ತಿಳ್ಕೊಳ್ಳಿ. ಆಟೋಮೆಟಿಕ್ ಆಗಿ ಎಲ್ಲ ಸಮಸ್ಯೆ ಬಗ್ಗೆ. ಮತ್ತು ನೀವು ನನ್ನ ಆದಾಯ ಈ ವರ್ಷ ಬರೀ 1,000 ರೂಪಾಯಿ ಇದೆ, ಆದ್ದರಿಂದ ನಾನು 20 ರೂಪಾಯಿ ಅಥವಾ 10 ರೂಪಾಯಿ ಕೊಡ್ತಾ ಇದ್ದೀನಿ ಅಂದರೆ ಅದೇ ಫೈನಲ್. ನಾವೇನು ಸ್ಕೂಟಿನಿ ಮಾಡಲ್ಲ, ನಾವೇನು ಚೆಕ್ ಮಾಡಲ್ಲ, ನಾವೇನು ಯಾರು ಕೇಳಲ್ಲ. ನನ್ನ ಆದಾಯ ಎಷ್ಟಿದೆ ಅಂತ ನೀವು ಹೇಳ್ತೀರಿ, ನೀವೇ ತಿಳ್ಕೊಂಡು ನೀವೇ ಹಾಕಿ. ಇದರಲ್ಲಿ ಯಾರಿಗೂ ಕೇಳಿಸ್ಕೊಳ್ಬೇಕಾದಂಥ ಅವಶ್ಯಕತೆ ಇಲ್ಲ, ಯಾರು ಕೇಳಿಸ್ಕೊಳ್ಬೇಕಾದಂಥ ಒಂದು ಅವಶ್ಯಕತೆ ಇಲ್ಲ. ಆದ್ದರಿಂದ ದಯವಿಟ್ಟು ನೀವು ಗುರುಗಳ ಮಾರ್ಗದರ್ಶನ ಪಡೆದುಕೊಂಡು ಈ ಕೆಲಸವನ್ನು ಮಾಡಬೇಕು ಅಂತ ನಿಮ್ಮಲ್ಲಿ ನಾನು ಆಗ್ರಹಪೂರ್ವಕವಾಗಿ ಕೇಳ್ಕೊಳ್ತೀನಿ. 99% ಎಲ್ಲವನ್ನು ತಾಲೂಕುಗಳಿಗೆ ಕೊಡ್ತಕ್ಕಂಥ ಒಂದು ಪ್ರಸ್ತಾವನೆ ನಮ್ಮ ಮುಂದಿದೆ. ಏನು ಆಯಾ ತಾಲೂಕಿನಲ್ಲಿ ಸಂಗ್ರಹ ಆಗ್ತಕ್ಕಂಥ 100 ರೂಪಾಯಿಯಲ್ಲಿ 80 ರೂಪಾಯಿ ತಾಲೂಕು ಘಟಕಕ್ಕೆ ಹೋಗು, 700 ರೂಪಾಯಿ ಜಿಲ್ಲಾ ಘಟಕಕ್ಕೆ ಹೋಗ್ಬೇಕು. ಆ ಜಿಲ್ಲಾ ಘಟಕದವರು ಆ ಜಿಲ್ಲೆಯಲ್ಲಿ ಆ 700 ರೂಪಾಯಿನ ಉಪಯೋಗ ಮಾಡಬೇಕು. ಇಲ್ಲಿ 700 ರೂಪಾಯಿ ರಾಜ್ಯ ಘಟಕಕ್ಕೆ ಹೋಗಬೇಕು. ಅದನ್ನು ಆಯಾ ರಾಜ್ಯದಲ್ಲೇ ಎಲ್ಲಿ ಬದಲಿಗಳವ, ಮಂಗಳೂರು ಇರ್ಬೋದು, ಕೋಲಾರ ಇರ್ಬೋದು, ಕಾರವಾರ ಇರ್ಬೋದು, ಎಲ್ಲಿ ಬದಲಿನ ಘಟಕಗಳಿದ್ದಾವೆ ಅಲ್ಲಿ ಸಭೆಗೆ ಉಪಯೋಗ ಮಾಡಬೇಕು. 5% ಏನಿದೆ ಅದು ಕೇಂದ್ರಕ್ಕೆ ಹೋಗಬೇಕು. ಅದು ನಮ್ಮ ಎಲ್ಲೆಲ್ಲಿ ನಮ್ಮ ಸಮಾಜ ಬದಲಿದೆ, ಕರ್ನಾಟಕ ಇರ್ಬೋದು ಅಥವಾ ತಮಿಳುನಾಡು ಇರ್ಬೋದು, ತೆಲಂಗಾಣ ಇರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಗೋವಾ ಇರ್ಬೋದು, ಅಲ್ಲಿ ಅದು ಸಮಾಜದ ಸಂಘಟನೆಗಾಗಿ, ಸಮಾಜದ ಅಭಿವೃದ್ಧಿಗಾಗಿ ಆ 5% ಕೇಂದ್ರ ಸಮಿತಿಯವರು ಉಪಯೋಗ ಮಾಡಬೇಕು ಮತ್ತು ಅದನ್ನು ಬೆಳೆಸಬೇಕು. ಅದನ್ನು ಆ ರೀತಿ ವ್ಯವಸ್ಥೆ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದೆ. ನಿಮ್ಮ ಸಹಕಾರ ಇದರಲ್ಲಿ ನಾನು ಕೇಳ್ತೀನಿ. ಇನ್ನು ನಾವು ವಿಚಾರ ಮಾಡ್ತಕ್ಕಂಥದ್ದು ಏನಂದರೆ, ಮಠ ಮಾನ್ಯಗಳಲ್ಲಿ ಪೂಜ್ಯ ಸ್ವಾಮೀಜಿಯವರಲ್ಲಿ
ನಾನು ಭಕ್ತಿಪೂರ್ವಕವಾಗಿ ಅವರ ಪಾದಾರವಿಂದಗಳಿಗೆ ನಮಸ್ಕಾರ ಮಾಡಿ ನಾನು ಒಂದು ವಿನಂತಿಯನ್ನು ಅವ್ರ ಮುಂದೆ ಮಂಡಿಸ್ತಾ ಇದ್ದೇನೆ. ಏನು ಅಂದರೆ ತಾವು ಎಲ್ಲರೂ ಸಹಿತ ಇತ್ತೀಚಿನ ಪರಂಪರೆಯಂತೆ ಸಂಸ್ಕೃತದಲ್ಲಿ ಅಪಾರ ಪಾಂಡಿತ್ಯವನ್ನು ಪಡೆದು ತಾವು ಎಲ್ಲ ಸಂಸ್ಕೃತದಲ್ಲಿರ್ತಕ್ಕಂಥ ಅಧ್ಯಾತ್ಮವನ್ನು ಮತ್ತು ಜ್ಞಾನವನ್ನು ತಾವು ಒದಗಿಸಿಕೊಟ್ಟಿದ್ದೀರ. ಅದರ ಬಗ್ಗೆ ನಮಗೆ ಹೆಮ್ಮೆ ಇದೆ. ಆದರೆ ದುರ್ದೈವ ಏನಾಗಿದೆ ಅಂದರೆ 1968ರಿಂದ ಕರ್ನಾಟಕದಲ್ಲಿ ಸಂಸ್ಕೃತ ಒಂದು ಐಚ್ಛಿಕ ವಿಷಯವಾಗಿ ತೆಗೆದುಬಿಟ್ಟಿದ್ದಾರೆ. ಸಂಸ್ಕೃತ ಕಲಿಸ್ತಕ್ಕಂಥ ಹೇಳಿಲ್ಲ. ಬಹುಪಾಲು ಜನ 199 ಜನಕ್ಕೆ ಸಂಸ್ಕೃತ ಬರಲ್ಲ ಕರ್ನಾಟಕದಲ್ಲಿ. ಆದರೆ ನೀವು ಮದುವೆಯಲ್ಲಿ ಮಮ ಅಂತ ಹೇಳ್ತೀರಿ, ಕಲಿಷೆ ಅಂತ ಹೇಳ್ತೀರಿ, ಅದು ಗಂಡಗೂ ಅರ್ಥ ಆಗಲ್ಲ, ಮದುವೆ ಆಗೋ ಹೆಂಡತಿಗೂ ಅರ್ಥ ಆಗಲ್ಲ, ಅವ್ರ ತಾಯಿಗೂ ಅರ್ಥ ಆಗಲ್ಲ, ಅವ್ರ ತಂದೆಗೂ ಅರ್ಥ ಆಗಲ್ಲ. ಹೀಗಾಗಿ ತಾಯಿ ಆ ಮದುವೆಯಾದಂಥ ವಧುವರರು ನಾವು ಯಾವ ಪ್ರತಿಜ್ಞೆ ಸ್ವೀಕಾರ ಮಾಡಿದ್ದೀವಿ, ಗುರುಗಳು ನಮಗೆ ಏನು ಬೋಧನೆ ಮಾಡಿದ್ದಾರೆ ಅಂತಕ್ಕಂಥದ್ದು ಅವ್ರಿಗೆ ಅರ್ಥ ಆಗಲ್ಲ. ಹೀಗಾಗಿ ಎಷ್ಟೋ ವಿವಾಹಗಳು ಮುರಿದು ಹೋಗ್ತವೆ, ಹೊರಡು ಹೋಗ್ತವೆ. ಯಾಕಂದ್ರೆ ಗುರುಗಳು ಹೇಳಿರ್ತಕ್ಕಂಥದ್ದು ಅವ್ರಿಗೆ ಅರ್ಥನೇ ಆಗಿದೆ. ಅದೇ ಪ್ರಕಾರ ನಾವು ದೇವಸ್ಥಾನದಲ್ಲಿ ಹೋದಾಗ ಒಂದು ಪೂಜೆ ಮಾಡಿದಾಗ ನಮ್ಮ ಆರೋಗ್ಯಕ್ಕಾಗಿ, ನಮ್ಮ ಐಶ್ವರ್ಯಕ್ಕಾಗಿ, ನಮಗೆ ಯಾವುದೇ ಅಪಘಾತ ಆಗಬಾರ್ದು, ನಾವು ಮುಂದೆ ಬರಬೇಕು ಅಂತ ಪ್ರಾರ್ಥನೆ ಮಾಡ್ತೀವಿ. ನೀವು ಸಂಸ್ಕೃತದಲ್ಲಿ ಮಾಡ್ತೀವಿ. ನೀವು ಮಾಡಿದ ಪ್ರಾರ್ಥನೆ ನಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಆದ್ದರಿಂದ ಗುರುಗಳು ನಮ್ಮ ಬಗ್ಗೆ ಎಷ್ಟು ಕಾಳಜಿ ವಹಿಸಿದ್ದಾರೆ, ನಮ್ಮ ಬಗ್ಗೆ ಎಷ್ಟೊಂದು ಪರಮಾತ್ಮನಲ್ಲಿ ನಮ್ಮ ಪರವಾಗಿ ಪ್ರಾರ್ಥನೆ ಮಾಡಿದ್ದಾರೆ ಅಂತಕ್ಕಂಥದ್ದು ನಮಗೆ ಅರ್ಥ ಆಗೋದು. ಇದೇ ಪ್ರಕಾರ ಒಬ್ಬ ಸತ್ತಾಗಿರ್ಬೋದು, ಅಥವಾ ಹುಟ್ಟಿದಾಗ ಈಶ್ವರನಿಗೆ ಕಟ್ಟುಗಳಿರ್ಬೋದು, ಅಥವಾ ಲಿಂಗ ಧಾರಣೆ ಮಾಡುವಾಗಿರ್ಬೋದು, ಅಯ್ಯಾಚಾರ ಮಾಡುವಾಗಿರ್ಬೋದು, ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಂಡಿದ್ದೀನಿ ಅಂದರೆ ದಯವಿಟ್ಟು ಈ ಎಲ್ಲ ಮಂತ್ರಗಳನ್ನು ಸ್ಟ್ಯಾಂಡರ್ಡೈಸ್ ಮಾಡಿ ಕರ್ನಾಟಕದಲ್ಲಿ ಕನ್ನಡದಲ್ಲಿ, ತಮಿಳಲ್ಲಿ ಮತ್ತು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ತೆಲುಗಿನಲ್ಲಿ, ಮಹಾರಾಷ್ಟ್ರದಲ್ಲಿ ಮರಾಠಿಯಲ್ಲಿ, ಗೋವಾದಲ್ಲಿ ಕೊಂಕಣಿಯಲ್ಲಿ, ಉಳಿದ ಕಡೆ ಹಿಂದಿಯಲ್ಲಿ ಮಾಡತಕ್ಕಂಥ ಪ್ರಯತ್ನವನ್ನು ತಾವು ಮಾಡಿ ಇದು ನಮಗೆ ಜ್ಞಾನೋದಯ ಮಾಡಬೇಕು. ನಮಗೆ ಧರ್ಮದ ಬೋಧನೆ ನಮಗೆ ಅರ್ಥ ಆಗುವಂಥ ರೀತಿಯಲ್ಲಿ ಮಾಡಬೇಕು ಅಂತ ತಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ತಮ್ಮ ಪಾದಾರಗಳಿಗೆ ನಡೆಸಿ ಕೇಳ್ಕೊಳ್ತಾರೆ. ಕಳೆದ 1,000 ವರ್ಷಗಳಲ್ಲಿ ಯಾವುದೇ ರಾಜಾಶ್ರಯ ಇಲ್ಲದೆ ಇದ್ದರೂ ಸಹಿತ ಗುರುಗಳ ಮಠಗಳ ಆಶೀರ್ವಾದದಿಂದ, ಮಠಗಳ ಶಕ್ತಿಯಿಂದ, ಗುರುಗಳ ಜೋಡಿಗೆ ಶಕ್ತಿಯಿಂದ ಇವತ್ತಿನ ತನಕ ಬಾಳಿದೆ, ಬೆಳಗಿದೆ, ಬೆಳೆದಿದೆ. ಆದ್ದರಿಂದ ಗುರುಗಳು, ಮಠಗಳ ಪಾತ್ರ, ಗುರುಲಿಂಗ ಜಂಗಮರ ಪಾತ್ರ ನಮ್ಮ ಸಮಾಜದ ಉಳಿವಿಕೆಯಲ್ಲಿ, ಬೆಳೆಯುವಿಕೆಯಲ್ಲಿ ಬಹಳ ದೊಡ್ಡ ಪಾತ್ರ ಇದೆ. ಇನ್ನು 3 ವರ್ಷಗಳಲ್ಲಿ ಸಹಿತ ನಮ್ಮ ಮಠಗಳು ಆ ಕರ್ತವ್ಯವನ್ನು ತಲೆತಲಾಂತರದಿಂದ ಏನು ಮಾಡ್ಕೊಂಡು ಬಂದಿದ್ದಾರೆ ಅದನ್ನು ಇನ್ನೂ ಹೆಚ್ಚಿನ ಸಾಮರ್ಥ್ಯದಿಂದ, ಶಕ್ತಿಯಿಂದ ಮಾಡುವಂತಾಗಲಿ ಅಂತ ಪ್ರಾರ್ಥಿಸಿ ಇವತ್ತಿನ ಈ ಶುಭ ಪ್ರೋಗ್ರಾಮ್ನಲ್ಲಿ ನನ್ನನ್ನು ಆಮಂತ್ರಿಸಿ ನೀವು ಈ ಕಡಲ್ಪುರ ತಾಲೂಕಿನಲ್ಲಿ ನಡೆದಂಥ ಈ ಐತಿಹಾಸಿಕ ಪುಣ್ಯ ಕಾರ್ಯಕ್ಕೆ ನನ್ನನ್ನು ಸಾಕ್ಷಿಭೂತನನ್ನಾಗಿ ಮಾಡಿ ನಿಮ್ಮ ಪುಣ್ಯದಲ್ಲಿ ಭಾಗವಹಿಸತಕ್ಕಂಥ ಸದಾವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ನಾನು ಉಮಾಶೇಖರ್ ಮತ್ತು ಅವರ ತಂಡದವರಿಗೆ ನನ್ನ ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಅದೇ ಪ್ರಕಾರ ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ಎಲ್ಲ ಗುರುಲಿಂಗ ಜಂಗಮರ ಆಶೀರ್ವಾದ ಬರೀ ಕಡಲ್ಪುರ ತಾಲೂಕಿನ ವೀರಶೈವ ಲಿಂಗಾಯತ ಸಮಾಜದ ಮೇಲೆ ಅಷ್ಟೇ ಅಲ್ಲ, ಇಡೀ ದೇಶದ, ಇಡೀ ಜಗತ್ತಿನ ವೀರಶೈವ ಲಿಂಗಾಯತ ಮಹಾಸಭೆಯ ಮೇಲೆ ಸದಾಕಾಲ ಇರಲಿ ಅಂತ ಪ್ರಾರ್ಥಿಸಿ ನನ್ನ ಎರಡು ಮಾತುಗಳಾಗಿ ನಮ್ಮ ವೀರಶೈವ ಬಂಧುಗಳ ಕರ್ತವ್ಯ ಶ್ರೀಯುತರು ಕರ್ನಾಟಕದ ಮುಖ್ಯಮಂತ್ರಿಗಳ ಚಿನ್ನದ ಪದಕವನ್ನು ಪಡೆದಿದ್ದಾರೆ. 1990ರಲ್ಲಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳ ಶೌರ್ಯ ಪದಕವನ್ನು ಪಡೆದಿದ್ದಾರೆ. 1990ರಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳ ಚಿನ್ನದ ಪದಕವನ್ನು 2 ಬಾರಿ ಪಡೆದುಕೊಂಡಿರ್ತಕ್ಕಂಥದ್ದು. 1991ರಲ್ಲಿ ರಾಷ್ಟ್ರಪತಿ ಪ್ರಶಸ್ತಿಗಳ ಪೊಲೀಸ್ ಶೌರ್ಯ ಪದಕವನ್ನು ಪಡೆದುಕೊಂಡಿದ್ದಾರೆ. 1996ರಲ್ಲಿ ರಾಷ್ಟ್ರಪತಿಗಳ ಸಾಂಗ್ಲಿನಿಯ ಸೇವಾ ಪದಕ,
2003 ಬಹುಮಾನವನ್ನು ಪಡ್ಕೊಂಡಂತವರು ಮತ್ತೆ ಅತಿ ಮುಖ್ಯವಾಗಿ ವೀರಪ್ಪನವರ ವಿರುದ್ಧ ನಡೆಸಿದ ಕಾರ್ಯಾಚರಣೆ ಕಾರ್ಯಕ್ಕಾಗಿ 1,60,00,000 ಬಹುಮಾನವನ್ನು ಪಡೆದುಕೊಂಡಂತಹ ವ್ಯಕ್ತಿ. 2012ರಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ